ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇದು ಊಟಿಗೆ ಹೋಗಿರುವಂತಹ ಕಂಟಿನ್ಯೂ ವಿಡಿಯೋ. ಸೊ ನಾವು ಸೆಕೆಂಡ್ ಡೇ ನಾವು ಎಲ್ಲಿಗೆಲ್ಲ ಹೋಗಿದ್ವಿ ಅನ್ನೋದ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು 2 ಕಾರಲ್ಲಿ ಹೋಗಿದ್ವಿ. ನಮ್ಮ ಮನೆಯಿಂದ ನಾವು ಅತ್ತೆ ಮಾವ ಹಾಗೆ ಮಗಳು ಹಾಗೆ ಅಣ್ಣ ಅತ್ತಿಗೆ ಹಾಗೆ ಇವರ ಅಕ್ಕ ಬಾವ ಮತ್ತು ಮಕ್ಕಳು, ಇಷ್ಟು ಜನ ಹೋಗಿದ್ವಿ ನಾವು 2 ಕಾರಲ್ಲಿ. ತುಂಬ ಚೆನ್ನಾಗಿತ್ತು ಜರ್ನಿ. ಲಾಂಗ್ ಜರ್ನಿ ಹೋಗೋದೇ ತುಂಬ ಟೈಮ್ ಆಗಿತ್ತು. ಸೊ ಇವಾಗಂತೂ ತುಂಬ ಖುಷಿ ಆಗ್ತಾ ಇತ್ತು ಎಲ್ರಿಗೂ ಕೂಡ. ಮಕ್ಕಳಂತೂ ತುಂಬ ಖುಷಿ ಪಡ್ತಾಯಿದ್ರು. ಅಮ್ಮ ಎಷ್ಟು ಇಲ್ಲೆಲ್ಲ ಚಂದ ಇರ್ತವೆ. ಹೌದಕ್ಕು, ತುಂಬ ಚೆಂದ ಇರ್ತದೆ. ನಾವು ಫಸ್ಟಿಗೆ ದೊಡ್ಡ ಬೆಟ್ಟ ಪೀಕ್ ಅಂತ ಪ್ಲೇಸ್ ಇದೆ. ಸೊ ಅಲ್ಲಿಗೆ ನಾವು ಬಂದ್ವಿ. ಬಟ್ ಅಲ್ಲಿ ಬಂದಾಗ ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ಮತ್ತೆ ರಿಟರ್ನ್ ನಾವು ಮತ್ತೆ ಟೀ ಎಸ್ಟೇಟ್ ಅಂತ ಅಲ್ಲಿಗೆ ಹೋದ್ವಿ. ಇಲ್ಲಿನ ಈ ಗ್ರೀನ್ ಆಗಿರುವಂತಹ ನೇಚರ್ ತುಂಬ ಖುಷಿ. ಫುಲ್ ಕ್ಲೌಡಾಗಿ ಚಳಿ ಇರ್ತದೆ ಈ ಪ್ಲೇಸು. ಫುಲ್ ಜಾಸ್ತಿಯಾಗಿ ಟೀ ಎಸ್ಟೇಟ್, ಎಲ್ಲ ಕಡೆ ಟೀ ಎಸ್ಟೇಟೇ ಕಾಣ್ತಾ ಇರ್ತದೆ. ಎಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಅವರಷ್ಟಕ್ಕೆ ಇರ್ತಾರೆ. ನಾವೀಗ ಟೀ ಎಸ್ಟೇಟಿಗೆ ಬಂದು ತಲುಪಿದ್ದೇವೆ. ಸೊ ಎಲ್ಲರೂ ತುಂಬ ಖುಷಿ ಆಗ್ತಾ ಇತ್ತು. ತುಂಬ ಕೂಲಾಗಿತ್ತು. ಫುಲ್ ಕ್ಲೌಡ್ ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ. ಬೆಳಗ್ಗೆ ಬೇಗ ಹೋಗಿದ್ವಿ, ಅದಕ್ಕೆ ತುಂಬ ಖುಷಿ ಆಗ್ತಿತ್ತು. ಇವರು ನನ್ನ ಅಣ್ಣ ಅತ್ತಿಗೆ, ಇವರು ಹಸ್ಬೆಂಡ್ನ ಅಕ್ಕ, ನನ್ನ ಅತ್ತಿಗೆ. ವಾವ್, ನೈಸ್ ಪ್ಲೇಸ್. ಇದೊಂಥರ ಖುಷಿ ಅದೇ ನೋಡಿಕೀಗ. ಮಗಳಿಗೆ ಆಟ ಆಡೋದು ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಇಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿ ಫುಲ್ಲು ಇದು ನೀರು ಅದರಲ್ಲೆಲ್ಲ ಕೂರಲಿಕ್ಕೆ ಸರಿ ಆಗ್ತಾನೆ ಇರಲಿಲ್ಲ, ಎಲ್ಲ ನೀರಾಗಿತ್ತು. ಅದಕ್ಕಾಗಿ ಅಲ್ಲಿ ಆಟ ಆಡಲಿಕ್ಕೆ ಆಗಲಿಲ್ಲ. ಅದು ಒಂದು ಆಟ ಆಡ್ತಾ ಇದ್ದಾಳೆ. ಅಕ್ಕು ಜೊತೆ ಅದು ಇದು ಚಂದ ಉಂಟು ನೋಡಿ. ಇಲ್ಲಿ ಏನು ಕಾಮಿಡಿ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಹೂ ನೋಡಿದ್ರಲ್ವಾ, ಅದು ಕಾಡಲ್ಲಿರುವ ನೆಕ್ಕರ ಗಿಡ ಅಂತ ಹೇಳ್ತೇವೆ. ಅದಕ್ಕೆ ಈಟು ಹಾಕಿದರೆ ಆ ಥರ ಆಗೋದು ಅಂತ ಅಣ್ಣ ಅತ್ತಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಎಲ್ಲ ಪ್ಲೇಸಸ್ ಹೇಗಿದೆ ಅಲ್ವಾ ನೋಡಿ. ಫುಲ್ ವ್ಯೂ ಚೆನ್ನಾಗಿದೆ ನೋಡೋಕ್ಕಂತೂ. ಅಲ್ಲಲ್ಲಿ ಮನೆ ಇದೆ, ಹತ್ರ ತುಂಬ ಮನೆ ಇದೆ. ಅದೇ ಮೇಲೆ ಎತ್ತರದ ಪ್ಲೇಸಲ್ಲಿ ಎಲ್ಲ ಮನೆ ಕಟ್ತಾ ಇದ್ದಾರೆ. ನಾವೀಗ ಕೂನೂರು ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಅದು ತುಂಬ ಲಾಂಗ್ ಇದೆ. ಸೊ ಇವಾಗ ಹೋಗ್ತಾ ಇದ್ದೇವೆ.
ನಾವಲ್ಲಿ ರೀಚ್ ಆಗಲಿಕ್ಕೆ ಮೊದಲೇ ಅಲ್ಲಿ ನಮ್ಗೆ ತುಂಬ ಕ್ಲೌಡ್ ಕಾಣಿಸ್ತಾ ಇತ್ತು, ಅಂದರೆ ರೋಡ್ ಫುಲ್ ಕ್ಲೌಡ್ ಇತ್ತು ತುಂಬ. ಸೊ ನಮಗೆ ಅಲ್ಲಿ ಕಾಣಿಸ್ತದ ಇಲ್ವಾ ಎಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾ ಹೋಗ್ತಾ ಇದ್ದೇವೆ. ನೋಡಿ ಫ್ರಂಟ್ ಹೋಗ್ತಾ ಇರುವಾಗ ಕಾಡು ಕೋಣ ಕಾಣಿಸಿತ್ತು. ನೋಡಿ ಬೈಕ್ನವರು ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ. ಸಡನ್ನ ನೋಡುವಾಗ ನಿಜ ತುಂಬ ಹೆದರಿಕೆ ಆಯಿತು, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಕಾಡು ಪ್ರಾಣಿಗಳು ಸಿಕ್ಕಿದಾಗ ನಮಗಂತೂ ತುಂಬ ಭಯ ಆಗ್ತದಲ್ವಾ. ಫೈನಲಿ ನಾವು ಅಲ್ಲಿಗೆ ರೀಚ್ ಆದ್ವಿ. ಅದೇ ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ಲು ಕ್ಲೌಡು, ಚೂರು ಸಹ ಕಾಣಿಸ್ತಾನೆ ಇರಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಆಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಕ್ಲೌಡ್ ಹಾಗೆ ಹೋಗ್ತಾ ಇರುವಾಗ ಜರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಸ್ವಲ್ಪ ಇದಾಯ್ತಲ್ಲ. ಆಮೇಲೆ ನಾವು ಊಟಿಯಿಂದ ರಿಟರ್ನ್ ಹೊರಟ್ವಿ ಮನೆಗೆ. ಆಗಲೇ ತುಂಬ ಟೈಮ್ ಆಗಿತ್ತು, ಸಂಜೆ 3 ಗಂಟೆ ಮೇಲೆ ಆಗಿತ್ತು. ಬೇಗ ಬೇಗ ಊಟ ಎಲ್ಲ ಮುಗಿಸಿ ಹೊರಟ್ವಿ. ಹಾಗೆ ಬಂಡೀಪುರ ರೀಚ್ ಆದಾಗ ಪ್ರಾಣಿಗಳೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆದ್ವಿ. ಅಲ್ಲಿ ಆಚೆಗೆಲ್ಲ ಎಷ್ಟು ಒಳ ಕೃಷ್ಣ ಮೃಗ. ಇಲ್ಲಿ ಕಾಡಾನೆ ಬಾಕಂದ್ರೆ ಹಿಡಿಯೋಂಗೆ ಅಂತ ಆನೆ ಚಿತ್ರ ಹೇಳಿ ಮುಟ್ಟಿಗ
ಕರಡಿ ನೋಡು. ಕರಡಿ ಕರಡಿ ಮುಂದೆ போய் ಮಾಮ ಬಂಡೀಪುರದಲ್ಲಿ ನಮಗೆ ಅದೇ ಕರಡಿ, ಆನೆ, ಹಾಗೆ ಜಿಂಕೆ, ನವಿಲು, ಮಂಗಗಳೆಲ್ಲ ತುಂಬ ಕಾಣಿಸಿ ಸಿಕ್ಕಿದ್ವಿ. ಕೆಲವೊಂದಿಷ್ಟು ನಾನು ವೀಡಿಯೋಸನ್ನು ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗೆ ಮಗಳು ಕೂಡ ಇದ್ಲಲ್ಲ, ನನಗೆ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾವೀಗ ಮೈಸೂರು ರೀಚ್ ಆಗ್ತಾ ಬಂದ್ವಿ. ಹಾಗೆ ಎಲ್ರಿಗೂ ಸುಸ್ತಾಗಿ ಹೋಗಿತ್ತು. ಇದು ನಾವು ಮಡಿಕೇರಿ ರೀಚ್ ಆದಾಗ ವಿಡಿಯೋ ಮಾಡಿರೋದು. ಎಲ್ಲರೂ ನಿದ್ದೆ ಮೂಡಲ್ಲಿದ್ದರು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಹಾಗೆ ಮುಂದಿನ ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಥ್ಯಾಂಕ್ ಯು.